ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ವರ್ಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಬೇಕು ಅಂತ ಈಗ ಸರ್ಕಾರಿ ನೌಕರರು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗ ಎಲ್ಲ ನೌಕರರುಗಳು ಮತ್ತು ನೌಕರರ ಸಂಘಗಳು ಒಂದು ಹೋರಾಟಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂಥದ್ರ ಬಗ್ಗೆ ಪತ್ರಿಕೆಯಲ್ಲಿ ಒಂದು ಪ್ರಕಟ ಆಗಿರತಕ್ಕಂಥದ್ದನ್ನು ಈ ವಿಡಿಯೋನಲ್ಲಿ ನಿಮಗೆ ಹಂಚ್ಕೋತಾ ಇದ್ದೀನಿ. ಸೊ ಫೆಬ್ರವರಿನಲ್ಲಿ ಇವರು ಹೋರಾಟವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಗಿದೆ. ಸರ್ಕಾರದ ಜೊತೆ ಮಾತನಾಡಿ ಅವರು ಸ್ಪಂದಿಸಲಿಲ್ಲ ಅಂತಂದರೆ ಫೆಬ್ರವರಿ 7ನೇ ತಾರೀಕು ಹೋರಾಟವಂತೂ ಸಿದ್ಧ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಪತ್ರಿಕೆಯಲ್ಲಿ ಈಗ ಒಂದು ಪ್ರಕಟ ಆಗಿರ್ತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಬಜೆಟ್ನಲ್ಲಿ ಘೋಷಿಸದಿದ್ದರೆ ಹೋರಾಟದ ಹಾದಿ ಅನಿವಾರ್ಯ. OPS ಮರು ಜಾರಿಗೊಳಿಸಿದರೆ 4 ಪಟ್ಟು ಹೆಚ್ಚುವರಿ ಅನುದಾನದ ಅಗತ್ಯ. ಇದು ಸರ್ಕಾರಕ್ಕೆ. ಸೊ ಎಷ್ಟಾದರೂ ಅನುದಾನ ಅಗತ್ಯ ಇರಲಿ, ಯಾಕೆಂದರೆ ಸರ್ಕಾರಿ ನೌಕರರಿಗೆ ಅವರು ನೀಡಬೇಕಾಗಿತ್ತಂಥ ಒಂದು ಸೌಲಭ್ಯವನ್ನು ನೀಡಿದರೆ ನೌಕರರು ತಮ್ಮ ಅನುಕೂಲಕ್ಕೋಸ್ಕರ ಅವರು ಮಾಡ್ಕೋತಾರೆ. ಯಾಕೆ ಅಂದರೆ ಸರ್ಕಾರಕ್ಕಾಗಿ ದುಡಿತಾ ಇರ್ತಕ್ಕಂಥ ಈ ನೌಕರರ ಬಗ್ಗೆ ಸರ್ಕಾರ ಒಂದು ಕಳಕಳಿಯನ್ನು ಇಟ್ಟುಕೊಳ್ಳಲೇಬೇಕು. ಅವರಿಗೆ OPSನ್ನು ಜಾರಿ ಮಾಡಲೇಬೇಕು. ಇದು ಕೂಡ ನನ್ನ ಅಭಿಪ್ರಾಯವೂ ಆಗಿದೆ. ಬನ್ನಿ ಹಾಗಾದರೆ ನೋಡೋಣ ಈಗ ಏನಾಗಿದೆ ಅಂತ. ಏನು ಮಾಹಿತಿ ಇಲ್ಲಿ ಪ್ರಕಟ ಆಗಿರ್ತಕ್ಕಂಥದ್ದು ಅಂದರೆ ನೋಡಿ, ಪಂಚ ಗ್ಯಾರಂಟಿಗಳನ್ನು ಹೊರತುಪಡಿಸಿ ವಿಧಾನಸಭಾ ಚುನಾವಣಾ ಪ್ರಣಾಳಿಕೆಯ ಪ್ರಮುಖ ಘೋಷಣೆಯಾಗಿದ್ದ ಹಳೆ ಪಿಂಚಣಿ ಮರು ಜಾರಿ ಇದೀಗ ಸರ್ಕಾರಕ್ಕೆ ನುಂಗಲಾರ್ದ ತುತ್ತಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಹೊಸ ಪಿಂಚಣಿ ಯೋಜನೆ ಬದಲಿಗೆ ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುವುದು ಎನ್ನುವ ಭರವಸೆ ನೀಡಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ವಿಷಯದಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದರು. ಆದರೆ ಈಗ ಮುಂದಿನ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಮಾಡದಿದ್ದರೆ ಹೋರಾಟ ನಡೆಸುವುದು ಅನಿವಾರ್ಯ ಎನ್ನುವ ಸರ್ಕಾರಿ ನೌಕರರ ಸಂಘದ ಆಗ್ರಹ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ರಾಜ್ಯ ಸರ್ಕಾರಿ ನೌಕರರು ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದುಗೊಳಿಸಿ ರಾಜ್ಯದಲ್ಲಿ OPS ಅನುಷ್ಠಾನ ಮಾಡುವಂತೆ ಬಿಗಿಪಟ್ಟು ಹಿಡಿದಿದ್ದಾರೆ. ಈ ಸಂಬಂಧ ಫೆಬ್ರವರಿಯಲ್ಲಿ OPS ಹಕ್ಕೊತ್ತಾಯ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ. ಬಜೆಟ್ ತಯಾರಿಯಲ್ಲಿರುವ CM ಸಿದ್ದರಾಮಯ್ಯಗೆ OPS ಕಗ್ಗಂಟು ದೊಡ್ಡ ತಲೆನೋವಾಗಿ ಪರಿಣಮಿಸಲಿದೆ. ಇದು ಯಾವುದೇ ರೀತಿ ಪರಿಣಾಮವನ್ನು ತೋರಿಸಿದ್ರು ಸರಿಯೇ, ಆದರೆ ಸರ್ಕಾರಿ ನೌಕರರು ಮಾತ್ರ ಪಟ್ಟು ಬಿಡೋದಿಲ್ಲ. ಆರ್ಥಿಕ ಹೊರೆ ಹೇಗಿರಲಿದೆ ಅಂತ ಒಂದು ಮಾಹಿತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹಳೆ ಪಿಂಚಣಿ ಯೋಜನೆಯನ್ನು ಅನುಷ್ಠಾನ ಮಾಡಿದರೆ ರಾಜ್ಯದ ಮೇಲೆ ಭಾರಿ ಆರ್ಥಿಕ ಹೊರೆ ಬೀಳಲಿದೆ. ಮಧ್ಯಮಾವಧಿ ವಿತ್ತೀಯ ವರದಿಯೂ ಕೂಡ OPSಗೆ ಮರಳುವುದರಿಂದ ಉಂಟಾಗುವ ಆರ್ಥಿಕ ಸಂಕಷ್ಟದ ಬಗ್ಗೆ ಎಚ್ಚರಿಕೆ ನೀಡಿದೆ. ಹಳೆಯ ಪಿಂಚಣಿ ಯೋಜನೆಗೆ ಮರಳುವುದರಿಂದ ಸರ್ಕಾರಕ್ಕೆ NPSನಲ್ಲಿ ಭರಿಸುತ್ತಿದ್ದ ವೆಚ್ಚದ 4.5 ಪಟ್ಟು ಹೆಚ್ಚಿನ ಆರ್ಥಿಕ ಹೊರೆಯಾಗಲಿದೆ ಅಂತ RBI ಕೂಡ ತನ್ನ ವರದಿಯಲ್ಲಿ ಹೇಳಿದೆ. ಆದ್ದರಿಂದ ಹಳೆ ಪಿಂಚಣಿ ಯೋಜನೆಗೆ ಮರಳುವುದು ದೀರ್ಘಾವಧಿಯಲ್ಲಿ ರಾಜ್ಯದ ಹಣಕಾಸಿನ ಮೇಲೆ ಭಾರೀ ಪೆಟ್ಟು ಬೀಳಲಿದೆ ಹಾಗೂ ಇದರಿಂದ ಕಲ್ಯಾಣ ಕಾರ್ಯಕ್ರಮಗಳ ಮತ್ತು ಅಭಿವೃದ್ಧಿ ವೆಚ್ಚದ ಹಂಚಿಕೆಯೂ ಕಡಿಮೆಯಾಗಲಿದೆ ಎಂಬ ಎಚ್ಚರಿಕೆಯನ್ನು ನೀಡಿದೆ. 2024-25ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ 80,434 ಕೋಟಿ ರು ಸರ್ಕಾರಿ ನೌಕರರ ವೇತನಕ್ಕೆ ವ್ಯಯಿಸುತ್ತದೆ. 32,355 ಕೋಟಿ ರು ಪಿಂಚಣಿಗೆ ವೆಚ್ಚ ಮಾಡ್ತಾ ಇದೆ. ಒಂದು ವೇಳೆ OPSನ್ನು ಮರು ಜಾರಿಗೊಳಿಸಿದರೆ ಪಿಂಚಣಿ ವೆಚ್ಚ 4 ಪಟ್ಟು ಹೆಚ್ಚಾಗಲಿದೆ ಅಂತ ಅಂದಾಜನ್ನು ಮಾಡಲಾಗಿದೆ. ಚುನಾವಣೆ ಗೆಲ್ಲೋ ಕಾರಣಕ್ಕಾಗಿ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಅದನ್ನು ನಿಭಾಯಿಸೋದಕ್ಕೆ ಒದ್ದಾಡ್ತಾ ಇದೆ. ಇದು ಸರ್ಕಾರದ ತಪ್ಪು. ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಂತ ಜನರೇನು ಕೇಳಿರಲಿಲ್ಲ. ಈಗ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥದ್ದು ಸಿಕ್ಕಲೇಬೇಕು. ಸೊ ಇದು ಅವರ ಹಕ್ಕು ಕೂಡ. ಸೊ ಇದ್ರ ಬಗ್ಗೆ ನೋಡಿ, ಸರ್ಕಾರಿ NPS ನೌಕರರ ಸಂಘದ ಅಧ್ಯಕ್ಷರು ಏನು ಹೇಳಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮುಂಬರುವ ಬಜೆಟ್ನಲ್ಲಿ NPS ರದ್ದುಗೊಳಿಸಿ OPS ಜಾರಿ ಸಂಬಂಧ CM ಸಿದ್ದರಾಮಯ್ಯ ಘೋಷಣೆ ಮಾಡಬೇಕು. ನಮಗೆ UPS ಕೂಡ ಬೇಡ, ಶೀಘ್ರದಲ್ಲಿ OPS ಜಾರಿ ಮಾಡಬೇಕು. ಸರ್ಕಾರವು ಸಮಿತಿ ರಚಿಸುವ ಮೂಲಕ ಕಾಲಹರಣ ಮಾಡ್ತಾ ಇದೆ. ಹಣಕಾಸು ಇಲಾಖೆ CM ಜೊತೆಗೆ ಸಭೆ ನಡೆಸಿದ್ದು ಅನುಷ್ಠಾನದ ಭರವಸೆ ನೀಡಿದ್ದಾರೆ. ಇತ್ತ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೂ ಭರವಸೆ ನೀಡಿದೆ. ಇದರ ಜಾರಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಅಂತ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಫೆಬ್ರವರಿನಲ್ಲಿ ಇವರು ಈಗ ಒಂದು ಹೋರಾಟಕ್ಕೆ ಸಜ್ಜನ್ನು ಏರ್ಪಾಟು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಮುಂಚೆ ಈಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ ನೋಡಿ. OPS ಜಾರಿಗೆ ಪಟ್ಟು ಹಿಡಿದಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಫೆಬ್ರವರಿ 7ರಂದು OPS ಹಕ್ಕೊತ್ತಾಯ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ.
ಜನವರಿ 19ರಂದು ಬೆಂಗಳೂರಿನಲ್ಲಿ ನಡೆದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ಸರ್ವಾನುಮತದ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯ ಸರ್ಕಾರಿ ನೌಕರರು ನಮಗೆ NTS ಬೇಡವೇ ಬೇಡ, ಕೇಂದ್ರ ಸರ್ಕಾರದ ಹೊಸ ಏಕೀಕೃತ ಪಿಂಚಣಿ ಯೋಜನೆಯೂ ಬೇಡ ಎಂದು ಪಟ್ಟು ಹಿಡಿದಿರುವುದು ಇದೀಗ ಸಮಸ್ಯೆಯಾಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರ ಒಂದು ಏಕೀಕೃತ ಪಿಂಚಣಿ ಯೋಜನೆಯನ್ನು ಕೂಡ ಜಾರಿ ಮಾಡ್ತಾ ಇರೋದ್ರಿಂದ ಅದು ಏಪ್ರಿಲ್ನಿಂದ ಜಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರಿ ನೌಕರರ ಪಟ್ಟು OPS ವರ್ಲ್ಡ್ ಪೆನ್ಷನ್ ಸ್ಕೀಮನ್ನೇ ನೀವು ಜಾರಿ ಮಾಡಿ ಕರ್ನಾಟಕದಲ್ಲಿ ಅಂತ ಈಗ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಮುಂದೆ ಯಾವ ರೀತಿ ಪರಿಣಾಮ ಬೀರಲಿದೆ, ಏನು ಅನೌನ್ಸ್ ಆಗುತ್ತೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ನಾನು ನಿಮಗೆ ನೀಡ್ತಾ ಹೋಗ್ತೀನಿ. ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಂದು ರಾಜ್ಯ ಸರ್ಕಾರಿ ನೌಕರರ ಮಾಹಿತಿಯಾಗಿರ್ಬೋದು ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರ್ಬೋದು ನಮ್ಮ ಚಾನಲ್ನಲ್ಲಿ ಅಧಿಕೃತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡೋಣ. ನಮಸ್ಕಾರ.